ಹಾಯ್ ಎಲ್ರಿಗೂ. ಇವತ್ತಿನ ವಿಷಯ ನಿಮ್ಮ ಮತ್ತು ಅವರ ನಡುವೆ ಇರುವಂತಹ ದೂರ ಈ ಹೊಸ ವರ್ಷದಲ್ಲಿ ಕಡಿಮೆ ಆಗುತ್ತಾ ಅಂಥೇಳಿ ಈ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂಥೇಳಿ ತಿಳಿಯೋಣ. ಅದಕ್ಕೂ ಮುಂಚೆ ಇಲ್ಲಿ ನಾನು 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. ಅದರಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟಿವ್ ಆಗ್ತಾ ಇದೆಯೋ ಆ ಕಾರ್ಡನ್ನು ಪಿಕ್ ಮಾಡ್ಕೊಳ್ಳಿ. ಈಗ ನೀವು ಪಿಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಮೊದಲನೇ ಕಾರ್ಡ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದನ್ನ ತೆಗಿತಾ ಇದ್ದೀನಿ. ಏಸ್ ಆಫ್ ಕಪ್ಸ್ ಬಂದಿದೆ. ಇದೇನು ಹೇಳುತ್ತೆ ಅಂದರೆ ನಿಮ್ಮಿಬ್ಬರ ನಡುವೆ ಇರುವಂತಹ ಪ್ರೀತಿ ಏನಿದೆಯಲ್ಲ ಅದು ಇನ್ನೂ ಸಹ ಉಳಿದಿದೆ ಅಂತ ಹೇಳ್ತಾ ಇದೆ. ಈ ಹೊಸ ವರ್ಷದಲ್ಲಿ ಹೊಸ ಭಾವನೆಗಳು ಆರಂಭ ಆಗತ್ತೆ. ನಿಮ್ಮಿಬ್ಬರ ನಡುವೆ ಭಾವನೆಗಳು ಮತ್ತೆ ಹುಟ್ಟತ್ತೆ. ಅದೇ ರೀತಿ ಮತ್ತೆ ಪುನಃ ನಿಮ್ಮಿಬ್ಬರ ನಡುವೆ ಮಾತುಕತೆಗಳು ಶುರುವಾಗುವಂತಹ ಒಂದು ಚಾನ್ಸ್ ಇದೆ ಅಂಥೇಳಿ ಈ ಏಸ್ ಆಫ್ ಕಪ್ಸ್ ಏನಿದೆಯಲ್ಲ ಇದು ತೋರಿಸ್ತಾ ಇದೆ. ಹಾಗೆ ನಿಮಗೆ ಅವರಿಂದ ಮೆಸೇಜ್ ಬರೋದಾಗಿರ್ಬೋದು ಅಥವಾ ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡುವಂತಹ ಒಂದು ಸೂಚನೆಗಳನ್ನು ಈ ಕಾರ್ಡ್ ನಿಮಗಾಗಿ ತೋರಿಸ್ತಾ ಇದೆ. ಇದು ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಆ ಕಾರ್ಡ್ನ ರೀಡಿಂಗ್ ಆಗಿತ್ತು. ನೆಕ್ಸ್ಟು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅವರಿಗೆ ಏನು ಇದೆ ಅಂಥೇಳಿ ನೋಡೋಣ. 4 ಆಫ್ ವಾಂಡ್ಸ್ ಬಂದಿದೆ. ಯಾರೆಲ್ಲ ಈ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನೀವು ಮತ್ತೆ ಪುನಃ ಭೇಟಿ ಆಗ್ತೀರಿ. ಅದೇ ರೀತಿ ಮತ್ತೆ ರಿಯೂನಿಯನ್ ಆಗುವಂತಹ ಒಂದು ಎನರ್ಜಿ ಈ ಕಾರ್ಡಲ್ಲಿ ತೋರಿಸ್ತಾ ಇದೆ. ಹಾಗೆ ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ಪರಿಸ್ಥಿತಿಗಳಿಂದ ಅಥವಾ ಕುಟುಂಬದ ಒತ್ತಡ ಅಥವಾ ಯಾವುದೋ ಈಗೋ ನಿಮ್ಮಿಬ್ಬರ ನಡುವೆ ಇಂತಹ ಪರಿಸ್ಥಿತಿಯಿಂದ ದೂರ ಇದ್ದರೆ ನೀವಿಬ್ಬರು ಈಗ ಆ ದೂರ ಅನ್ನೋದು ಕಡಿಮೆಯಾಗಿ ನಿಮ್ಮ ಮನಸ್ಸಿನ ಭಾರ ಕೂಡ ಇಳಿಯುತ್ತೆ ಅಂಥೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮಿಬ್ಬರ ನಡುವೆ ಸಂತೋಷದ ಕ್ಷಣಗಳು ಕೂಡ ಮರಳಿ ಬರುತ್ತೆ ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರ ರೀಡಿಂಗ್ ಆಗಿರುತ್ತೆ. ಅದೇ ರೀತಿ ಯಾರೆಲ್ಲ ಥರ್ಡ್ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಿ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನಮ್ಮಿಬ್ಬರ ನಡುವೆ ಇರುವಂತಹ ದೂರ ಈ ಹೊಸ ವರ್ಷದಲ್ಲಿ ಕಡಿಮೆ ಆಗತ್ತಾ ಅಂತ ಕೇಳಿದರೆ ಉತ್ತರ ಎಸ್. ಆದರೆ ಯಾವಾಗ ಅಂದರೆ ನಿಮ್ಮಲ್ಲಿ ಸಹನೆ ಇರಬೇಕಾಗತ್ತೆ. ಅದೇ ರೀತಿ ಈಗೋವನ್ನು ಬಿಟ್ಟು ಶಾಂತವಾಗಿ ಅಪ್ರೋಚ್ ಮಾಡಿದರೆ ಈ ಸಂಬಂಧ ಮತ್ತೆ ಸರಿಯಾಗ್ಬೋದು ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಆದರೆ ನೀವು ತುಂಬ ತಾಳ್ಮೆಯಿಂದ ಸಹನೆಯಿಂದ ಇರಬೇಕಾಗತ್ತೆ. ಸಂಬಂಧ ಸರಿ ಹೋಗೋದು ಸ್ವಲ್ಪ ತಡವಾಗ್ಬೋದು, ಆದರೆ ಸರಿಯಾಗದೇ ಇಲ್ಲದೆ ಇರುವಂಥದ್ದೇನೂ ಅಲ್ಲ ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಇದಿಷ್ಟು ಈ ಥರ್ಡ್ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರ ರೀಡಿಂಗ್ ಆಗಿತ್ತು. ಇದಿಷ್ಟು ಇವತ್ತಿನ ರೀಡಿಂಗ್ಸ್ ಆಗಿತ್ತು. ಯಾರಿಗೆಲ್ಲ ರೆಸೊನೇಟ್ ಆಯಿತು ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಮಾತ್ರ ಆಗಿರುತ್ತೆ. ನಿಮ್ಮ ಜೀವನದ ಯಾವುದೇ ದೊಡ್ಡ ನಿರ್ಧಾರಗಳಿಗೆ ಇದನ್ನು ಬಳಸಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.